ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ತ್ವಚೆಯಲ್ಲಿ ಕಾಣಿಸಿಕೊಳ್ಳುವ ಯಾವ ಚಿಹ್ನೆಗಳು ಲಿವರ್ನ ಸಮಸ್ಯೆಯ ಸೂಚನೆಯಾಗಿರುತ್ತದೆ? ಆಪ್ಷನ್ಸ್ ಎ ತುರಿಕೆ, ಬಿ ಕಪ್ಪು ಕಲೆ, ಸಿ ದದ್ದುಗಳು, ಡಿ ಒಣಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಯಕೃತ್ತು ನಿಧಾನವಾದಾಗ ಚರ್ಮವು ಅದರ ಮೌನ ಸಂದೇಶವಾಹಕವಾಗುತ್ತದೆ. ಯಕೃತ್ತು ತನ್ನ ಕೆಲಸ ಮಾಡಲು ಕಷ್ಟಪಡುತ್ತಿದ್ದರೆ ಚರ್ಮದ ಮೇಲೆ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಯಾವುದೇ ಗೋಚರ ತುರಿಕೆ ಅಥವಾ ಅಲರ್ಜಿ ಇಲ್ಲದೆಯೇ ಕಾಣಿಸಿಕೊಳ್ಳುವ ತುರಿಕೆ ಯಕೃತ್ತಿನ ತೊಂದರೆಯ ಸೂಕ್ಷ್ಮ ಎಚ್ಚರಿಕೆಯಾಗಿರಬಹುದು. ಕುತ್ತಿಗೆ ಅಥವಾ ತೋಳುಗಳ ಸುತ್ತ ಕಪ್ಪಾದ ಚರ್ಮದ ರಚನೆಯು ಇನ್ಸುಲಿನ್ ಪ್ರತಿರೋಧದೊಂದಿಗೆ ಸಂಬಂಧಿಸಿದೆ. ಯಕೃತ್ತು ಗ್ಲೂಕೋಸ್ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಈ ಸ್ಥಿತಿಯು ಫ್ಯಾಟಿ ಲಿವರ್ಗೆ ಸಂಬಂಧಿಸಿದ ಚಯಾಪಚಯ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತದೆ. ಎರಡನೇ ಪ್ರಶ್ನೆ, ಯಾವ ಗ್ರಹವನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಗುರುಗ್ರಹ, ಬಿ ಶುಕ್ರಗ್ರಹ, ಸಿ ಬುಧಗ್ರಹ, ಡಿ ಮಂಗಳಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ ಬುಧಗ್ರಹ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನ ಸಂಚಾರ ಅಥವಾ ಅದರ ರಾಶಿ ಚಕ್ರ ಬದಲಾವಣೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಬುಧನನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಇದನ್ನು ವಾಕ್, ವಾಣಿಜ್ಯ ಮತ್ತು ವ್ಯಾಪಾರದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಮೂರನೇ ಪ್ರಶ್ನೆ, ಪರ್ವತದ ಗುಹೆಯಲ್ಲಿ ಪೂಜಿಸಲ್ಪಡುವ ಗಣೇಶನ ಏಕೈಕ ರೂಪ ಯಾವುದು? ಆಪ್ಷನ್ಸ್ ಎ ಮೋರೇಶ್ವರ, ಬಿ ಸಿದ್ಧಿವಿನಾಯಕ, ಸಿ ವರದ ವಿನಾಯಕ, ಡಿ ಗಿರಿಜಾತ್ಮಜ. ಸರಿಯಾದ ಉತ್ತರ ಆಪ್ಷನ್ ಡಿ ಗಿರಿಜಾತ್ಮಜ. ಪರ್ವತದ ಗುಹೆಯಲ್ಲಿ ಪೂಜಿಸಲ್ಪಡುವ ಗಣೇಶನ ಏಕೈಕ ರೂಪವಿದು. ಇಲ್ಲಿ ಗಣೇಶನು ಪಾರ್ವತಿಯ ತಪಸ್ಸಿನ ನಂತರ ಅವಳ ಮಗನಾಗಿ ಕಾಣಿಸಿಕೊಂಡನು. ಅವನು ಶಿಸ್ತು ಮತ್ತು ಸಹಿಷ್ಣುತೆಯನ್ನು ಸಂಕೇತಿಸುತ್ತಾನೆ, ಏಕೆಂದರೆ ಇಂದಿಗೂ ಭಕ್ತರು ಅವನನ್ನು ತಲುಪಲು 283 ಮೆಟ್ಟಿಲುಗಳನ್ನು ಹತ್ತಬೇಕು. ಆಧ್ಯಾತ್ಮಿಕ ಬೆಳವಣಿಗೆಗೆ ಗಾಢವಾದ ಪ್ರಯತ್ನ ಒಂದೇ ಮಾರ್ಗ, ದೈವಿಕತೆಗೆ ಯಾವುದೇ ಅಡ್ಡದಾರಿಗಳಿಲ್ಲ ಎಂಬುದರ ಈ ರೂಪದ ವಿವರಣೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಅಡಚಣೆ ಉಂಟಾಗಿ ರಕ್ತಸ್ರಾವದ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು? ಆಪ್ಷನ್ಸ್ ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಕೆ. ರಕ್ತ ಹೆಪ್ಪುಗಟ್ಟುವಿಕೆಗೆ ಅಗತ್ಯವಾದ ಪ್ರೋಟೀನ್ಗಳ ಸಂಶ್ಲೇಷಣೆಗೆ ವಿಟಮಿನ್ ಕೆ ಅತ್ಯಗತ್ಯ ಮತ್ತು ಅದರ ಕೊರತೆಯು ರಕ್ತಸ್ರಾವದ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. ಐದನೇ ಪ್ರಶ್ನೆ, ಯಾವ ಪಕ್ಷಿಯ ಗರಿಯು 23 ಲಕ್ಷಕ್ಕೆ ಹರಾಜಾಯಿತು? ಆಪ್ಷನ್ಸ್ ಎ ಕೋಗಿಲೆ, ಬಿ ಹೂಯಿಯ, ಸಿ ಗೂಬೆ, ಡಿ ರಣಹದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಹೂಯಿಯ. ಹೂಯಿಯ ಎಂದು ಕರೆಯಲ್ಪಡುವ ಹಕ್ಕಿಯ ಅತ್ಯಂತ ಹಳೆಯ ಮತ್ತು ಸುಂದರವಾದ ಗರಿಯೊಂದು ಇತ್ತೀಚೆಗೆ ನ್ಯೂಜಿಲೆಂಡ್ನ ಹರಾಜು ಮನೆಯಲ್ಲಿ ಸುಮಾರು $28,000 ಎಂದರೆ ಸುಮಾರು 23 ಲಕ್ಷ ಭಾರತೀಯ ರೂಪಾಯಿಗೆ ಮಾರಾಟವಾಯಿತು. ಇದು ವಿಶ್ವದ ಅತ್ಯಂತ ದುಬಾರಿ ಗರಿಯಾಗಿದೆ. ಈ ಗರಿ ಅದರ ಬೆಲೆಗೆ ಮಾತ್ರವಲ್ಲದೆ ಅದರ ಆಕರ್ಷಕತೆಯ ಕಾರಣಕ್ಕೂ ಸುದ್ದಿಯಲ್ಲಿದೆ, ಏಕೆಂದರೆ ಈ ಹಕ್ಕಿ ಭೂಮಿಯಿಂದ ಅಳಿದು ಹೋಗಿದ್ದು ಅಸ್ತಿತ್ವದಲ್ಲಿ ಇಲ್ಲ. ಇದೇ ಕಾರಣಕ್ಕೆ ಈ ಹಕ್ಕಿಯ ಹಳೆಯ ರೆಕ್ಕೆಯೊಂದಕ್ಕೆ ಈಗ ಭಾರೀ ಬೆಲೆ ಬಂದಿದೆ. ಆರನೇ ಪ್ರಶ್ನೆ, ಶಕ್ತಿಯ ಕೊರತೆ ಇರುವವರು ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಹಾಲು, ಬಿ ಮೊಟ್ಟೆ, ಸಿ ಬಾಳೆಹಣ್ಣು, ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಗಿ. ರಾಗಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಶಕ್ತಿಯು ದೀರ್ಘಕಾಲ ಉಳಿಯುತ್ತದೆ ಮತ್ತು ಸೋಮಾರಿತನ ಮತ್ತು ಆಯಾಸವನ್ನು ಸಹ ತೆಗೆದುಹಾಕುತ್ತದೆ. ರಾಗಿ ನೈಸರ್ಗಿಕವಾಗಿ ಫೈಬರ್ನಲ್ಲಿ ಅಧಿಕವಾಗಿರುತ್ತದೆ, ಅಂದರೆ ಇದು ನಿಧಾನವಾಗಿ ಜೀರ್ಣವಾಗುತ್ತದೆ. ಇದು ನಿಮಗೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಮತ್ತು ಊಟದ ನಂತರ ತಿಂಡಿಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ. ಬೆಳಗ್ಗೆ ರಾಗಿ ರೊಟ್ಟಿ ತಿಂದರೆ ನಿಮ್ಮ ದಿನವು ಹಠಾತ್ ಶಕ್ತಿ ಕುಸಿತವಿಲ್ಲದೆ ಸ್ಥಿರ ಆರಂಭವನ್ನು ನೀಡುತ್ತದೆ. ನೈಸರ್ಗಿಕ ಕ್ಯಾಲ್ಸಿಯಂ ಅಂಶದೊಂದಿಗೆ ರಾಗಿಯು ಯಾವುದೇ ಪೂರಕಗಳ ಅಗತ್ಯವಿಲ್ಲದೆ ಮೂಳೆಯ ಬಲವನ್ನು ಬೆಂಬಲಿಸುತ್ತದೆ. ಇದು ಕಬ್ಬಿಣಾಂಶವನ್ನು ಸಹ ನೀಡುತ್ತದೆ. ಇದು ನಿಮಗೆ ಶಕ್ತಿಯ ಕೊರತೆ ಇದ್ದರೆ ಉತ್ತಮ ಆಯ್ಕೆಯಾಗಿದೆ. ಕಾಲಾನಂತರದಲ್ಲಿ ಇದು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಏಳನೇ ಪ್ರಶ್ನೆ,
2025ರ ನೊಬೆಲ್ ಪ್ರಶಸ್ತಿಗಳ ಪ್ರದಾನ ನಡೆಯುತ್ತಿದ್ದು ಯಾವ ವಿಭಾಗಕ್ಕೆ ಪ್ರಶಸ್ತಿ ಲಭಿಸಿದೆ? ಆಪ್ಷನ್ಸ್ ಎ ವೈದ್ಯಕೀಯ, ಬಿ ಭೌತಶಾಸ್ತ್ರ, ಸಿ ರಸಾಯನಶಾಸ್ತ್ರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. 1901ರಿಂದ ಸಂಶೋಧಕ ಆಲ್ಫ್ರೆಡ್ ನೊಬೆಲ್ ಅವರ ಆಶಯಗಳಿಗೆ ಅನುಗುಣವಾಗಿ ಮಾನವ ಕುಲಕ್ಕೆ ಮಹತ್ತರವಾದ ಪ್ರಗತಿ ಕೊಡುಗೆಗಳನ್ನು ನೀಡಿದ ಪುರುಷರು, ಮಹಿಳೆಯರು ಮತ್ತು ಸಂಸ್ಥೆಗಳಿಗೆ ಈ ನೊಬೆಲ್ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅಂತೆಯೇ 2025ರ ಪ್ರಶಸ್ತಿ ಪ್ರದಾನ ಕೂಡ ನಡೆಯುತ್ತಿದೆ. ಇಲ್ಲಿಯವರೆಗೆ ವೈದ್ಯಕೀಯ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಭಾಗಕ್ಕೆ ಅವಾರ್ಡ್ಗಳು ಘೋಷಣೆಯಾಗಿವೆ. ಇನ್ನು ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ ಪ್ರಶಸ್ತಿಗಳಿಗಾಗಿ ಜಗತ್ತು ಎದುರು ನೋಡುತ್ತಿದೆ. 8ನೇ ಪ್ರಶ್ನೆ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಾ ಎಂದು ಹೇಳಿದವರು ಯಾರು? ಆಪ್ಷನ್ಸ್ ಎ ಶ್ರೀಕೃಷ್ಣ, ಬಿ ಬುದ್ಧ, ಸಿ ಕನಕದಾಸರು, ಡಿ ಕಾಳಿದಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧ. ಸಾವಿಲ್ಲದ ಮನೆಯಿಂದ ಸಾಸಿವೆ ತಾ ಎಂದು ಹೇಳಿದವರು ಬುದ್ಧ. ಇದು ಕಥೆಯ ಒಂದು ರೂಪವಾಗಿದೆ. ಈ ಕಥೆಯು ಸಾವಿನ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಯಾವುದೇ ಮನೆಯಲ್ಲಿ ಸಾವು ಸಂಭವಿಸಿಲ್ಲ ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂಬುದನ್ನು ಈ ಕಥೆಯು ತಿಳಿಸುತ್ತದೆ. 9ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಮೊಸರು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಅಜೀರ್ಣ, ಬಿ ಸಕ್ಕರೆ ನಿಯಂತ್ರಣ, ಸಿ ಹೃದ್ರೋಗ, ಡಿ ಸಕ್ಕರೆ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ನಿಯಂತ್ರಣ. ಮೊಸರಿನಲ್ಲಿ ದೇಹದ ಜೀರ್ಣಾಂಗ ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಲು ಬೇಕಾಗುವ ಒಳ್ಳೆಯ ಆರೋಗ್ಯಕಾರಿ ಗುಣಲಕ್ಷಣಗಳು ಕಂಡುಬರುತ್ತವೆ. ಜೊತೆಗೆ ಹೊಟ್ಟೆ ಉಬ್ಬರದ, ಅಜೀರ್ಣ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಲ್ಲಿ ಕೆಲಸ ಮಾಡುತ್ತದೆ. ಇವೆಲ್ಲದರ ಜೊತೆಗೆ ಊಟದ ಜೊತೆಗೆ ನಿಯಮಿತವಾಗಿ ಮೊಸರನ್ನು ಸೇವನೆ ಮಾಡುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವ ನಿಯಂತ್ರಣ ಮಾಡಿಕೊಳ್ಳಲು ನೆರವಾಗುತ್ತದೆ. ಇದರಿಂದ ಹೃದಯದ ಕಾಯಿಲೆಗಳು ದೂರವಾಗುತ್ತವೆ. ಜೊತೆಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬಂದು ಮಧುಮೇಹದ ಅಪಾಯದ ಸಂಕೇತಗಳು ಕೂಡ ದೂರವಾಗುತ್ತವೆ. 10ನೇ ಪ್ರಶ್ನೆ, ವಿಶ್ವದ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆ ಭಾರತದ ಯಾವ ನಗರದಲ್ಲಿ ನಿರ್ಮಿಸಲು ಸಿದ್ಧವಾಗಿದೆ? ಆಪ್ಷನ್ಸ್ ಎ ಬೆಂಗಳೂರು, ಬಿ ಮುಂಬೈ, ಸಿ ವಿಶಾಖಪಟ್ಟಣಂ, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಾಖಪಟ್ಟಣಂ. ವಿಶ್ವದ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆ ಭಾರತದಲ್ಲಿ ದೊಡ್ಡ ಎಐ ಹಬ್ ನಿರ್ಮಿಸಲು ಸಿದ್ಧವಾಗಿದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬೃಹತ್ ಡಾಟಾ ಸೆಂಟರ್ ಮತ್ತು ಎಐ ಬೇಸ್ ನಿರ್ಮಿಸುವುದಾಗಿ ಹೇಳಿದೆ. ಗೂಗಲ್ನ ಅತಿದೊಡ್ಡ ಎಐ ಹಬ್ ಇದಾಗಿರಲಿದೆ. ಅಮೆರಿಕ ಹೊರಗೆ ಯಾವುದೇ ಕಂಪನಿ ನಿರ್ಮಿಸಿದ ಅತಿದೊಡ್ಡ ಎಐ ಹಬ್ ಇದಾಗಿರಲಿದೆ. ಗೂಗಲ್ ಮುಂದಿನ 5 ವರ್ಷದಲ್ಲಿ ಈ ಸೌಕರ್ಯಗಳನ್ನು ನಿರ್ಮಿಸಲು $15 ಬಿಲಿಯನ್ ಹೂಡಿಕೆ ಮಾಡಲಿದೆ. 11ನೇ ಪ್ರಶ್ನೆ, ಕರ್ನಾಟಕದ ಯಾವ ಭಾಗದಲ್ಲಿನ ಜನರು ದೀಪಾವಳಿ ಹಬ್ಬವನ್ನು ಆಚರಿಸುವುದಿಲ್ಲ? ಆಪ್ಷನ್ಸ್ ಎ ಕುಂದಾಪುರ, ಬಿ ಚಿಕ್ಕಬಳ್ಳಾಪುರ, ಸಿ ಮೇಲುಕೋಟೆ, ಡಿ ಮುಳಬಾಗಿಲು. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲುಕೋಟೆ. ಮೇಲುಕೋಟೆಯಲ್ಲಿ ದೀಪಾವಳಿಯನ್ನು ಆಚರಿಸುವುದಿಲ್ಲ. ಏಕೆಂದರೆ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನನ ಆಳ್ವಿಕೆಯ ಸಮಯದಲ್ಲಿ ದೀಪಾವಳಿಯಂದು ಬ್ರಾಹ್ಮಣರನ್ನು ಬಲವಂತವಾಗಿ ಮತಾಂತರ ಮಾಡುವ ಪ್ರಯತ್ನದಲ್ಲಿ ಸುಮಾರು 700ರಿಂದ 800 ಅಯ್ಯಂಗಾರ್ ಬ್ರಾಹ್ಮಣರನ್ನು ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಈ ದಾರುಣ ಘಟನೆಯ ಸ್ಮರಣಾರ್ಥ ಮೇಲುಕೋಟೆಯ ಜನ ದೀಪಾವಳಿಯನ್ನು ಸಂಭ್ರಮಿಸುವ ಬದಲು ಶೋಕ ಆಚರಿಸುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.